ಅವ್ರು ಕೊಟ್ಟಿರೋದು 2,000 ರೂಪಾಯಿ. ಅದಕ್ಕೆ ರೈತರೆಲ್ಲ ಎಲ್ಲ ಕಡೆನೂ ಕೂಡ ಚೆಕ್ 2,000 ರೂಪಾಯಿ ಚೆಕ್ ಗತಿ ಇಲ್ಲ ಅಂದರೆ ಸರ್ಕಾರ ಪಾಪರಾಗಿದೆ ಅಂತ ಹೇಳಿದ್ರೆ ನಾವೇ 2,000 ಕೊಡ್ತೀರಿ ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಚೆಕ್ಗಳು ಜಿಲ್ಲಾಧಿಕಾರಿಗಳಿಗೆ ಚೆಕ್ಗಳನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲ ಅವಮಾನಗಳಿಂದ ಏನಾದರೂ ಮಾಡಿ ಇದನ್ನು ಡೈವರ್ಟ್ ಮಾಡಬೇಕು ಅಂಥೇಳಿ ಕಾಂಗ್ರೆಸ್ಸಿನ ಅಡ್ವೈಸರ್ಗಳು ಇವತ್ತು 7ನೇ ತಾರೀಕು ದೆಹಲಿಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ನನಗನ್ನಿಸ್ತತೆ ಇದೊಂದು ಅವರಿಗೆ ಕಾಂಗ್ರೆಸ್ ಅವರಿಗೆ ನಾಚಿಕೆ ಆಗುವಂಥ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಅಲ್ಲಿ ಯಾಕೆ ತಾರತಮ್ಯ ಆಗಿದೆ ಅಂತೇಳಿ ಧರಣಿ ಮಾಡೋಕ್ಕೆ ಮುಂಚೆ ನಿಮ್ಮದೇ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು, ಅಂದರೆ ಎನಿ ಟೈಮ್ ಮಾತಾಡೋಕ್ಕೆ ಅವಕಾಶ ಇರುವಂಥ ನಾಯಕರು, ಅವರು ಬಾಯಿ ಯಾಕೆ ಬಿಡಲಿಲ್ಲ? ಅನ್ಯಾಯ ಆಗಿದ್ದರೆ ಅವ್ರು ತಾನೇ ಫಸ್ಟ್ ಬಾಯಿ ಬಿಡಬೇಕು. ಅವ್ರು ಯಾಕೆ ಬಾಯಿ ಬಿಡಲಿಲ್ಲ? ಅವರು ಇದ್ರ ಬಗ್ಗೆ ಒಂದು ಚಕಾರನ ಮಾತೂ ಆಡಿಲ್ಲ. ಅಂದರೆ ಕೇಂದ್ರದ ಪಾರ್ಲಿಮೆಂಟಲ್ಲಿ ರಾಜ್ಯಸಭೆಯಲ್ಲಿ ಖರ್ಗೆ ಅವರೇ ನಾಯಕತ್ವ ಇದ್ದು ಇದ್ರ ಬಗ್ಗೆ ಮಾತಾಡ್ಬೋದಾಯಿತು, ಅಲ್ಲಿ ಮಾತಾಡಿಲ್ಲ. ಮತ್ತು ಅವರು ಲೋಕಸಭಾ ಸದಸ್ಯರುಗಳಿದ್ದಾರೆ ಭಾಳಷ್ಟು ಜನ, ದೃಷ್ಟಿಬೊಟ್ಟಾಗಿ ಇವರೇ ಇದ್ದಾರೆ, ಸುರೇಶ್ ಅವರು. ಇವರು ಎಷ್ಟು ಸರಿ ಈ ಬರದ ಬಗ್ಗೆ ಲೋಕಸಭೆಯಲ್ಲಿ ಮಾತಾಡಿದ್ದಾರೆ, ಎಷ್ಟು ಸರಿ ತಾರತಮ್ಯ ಆಗಿದೆ ಅಂತ. ಕೇಂದ್ರದ ಬಡ್ಜೆಟಲ್ಲಿ ಇದುವರೆಗೂ ಸುಮಾರು 10 ಬಡ್ಜೆಟ್ ಬಂದಿದೆ, 10 ಬಡ್ಜೆಟನ್ನು ಮಂಡಿಸಿದ್ದಾರೆ. ಯಾವತ್ತಾದರೂ ಸುರೇಶ್ ಅವರು ಈ 10 ಬಡ್ಜೆಟನ್ನು ವಿರೋಧ ಮಾಡಿ ತಾರತಮ್ಯ ಆಗಿದೆ ಅಂತ ಎಂದಾದರೂ ಹೇಳಿದಾರಾ? ಇವತ್ತು ಏಕಾಏಕಿ ಹೇಳಿದ್ದಾರೆ ಅಂದರೆ ಇದು ರಾಮ ಮಂದಿರ ವಿಚಾರ, BJP ಗೆದ್ದೇ ಗೆಲ್ಲುತ್ತೆ, ಚುನಾವಣೆಯ ಸ್ಟಂಟ್ ಅಷ್ಟೇ. ಇದು ಮಾತಾಡೋರು ಇದ್ದಿದ್ರೆ 9 ವರ್ಷ ಯಾಕೆ ಸುಮ್ಮನೆ ಇದ್ದರು? ವೈ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? 9 ವರ್ಷ ಹಂಗಾರೆ ಚೆನ್ನಾಗಿ ಕೊಟ್ರಾ? 9 ವರ್ಷ ಸರಿಯಾದಂಥ ಕೇಂದ್ರ ಸರ್ಕಾರದ ಅನುದಾನಗಳು ಕರ್ನಾಟಕಕ್ಕೆ ಸರಿಯಾಗಿ ಬಂದಿದೆ, ಇದೊಂದು ವರ್ಷ ಮಾತ್ರ ಬಂದಿಲ್ಲ ಹೇಳಬೇಕಲ್ಲ. 9 ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದುಬಿಟ್ಟು ಈಗ ಏಕಾಏಕಿ ಈ ವರ್ಷ ಮಾತ್ರ ಸರಿ ಇಲ್ಲ ಅಂತ ಹೇಳಿದ್ರೆ ಇದು ಚುನಾವಣೆಯ ಸ್ಟಂಟ್, ರಾಜಕೀಯದ ಸ್ಟಂಟು, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನಾನು ಕಾಂಗ್ರೆಸ್ ನಾಯಕರಿಗೆ, ಕರ್ನಾಟಕದ ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡ್ತೀನಿ, ಒಂದು ವೈಟ್ ಪೇಪರ್ ಬಿಡುಗಡೆ ಮಾಡಿ ಸ್ವಾಮಿ.